ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಧ್ರುವ. ವೆಲ್ಕಮ್ ಟು ಅವರ್ ಚಾನಲ್ ಧ್ರುವ ಕ್ರಿಕೆಟ್ ಇನ್ಫೋ. ಇವತ್ತು ನಡೆದಂತ RCB ಮತ್ತೆ SRH ಓಪನಿಂಗ್ ಮ್ಯಾಚ್ ಅಲ್ಲಿ ಏನೇನಾಯ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಫುಲ್ ಆಗಿ ನಿಮ್ಗೆ ತಿಳಿಸ್ತೀನಿ. ಪ್ಲೀಸ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನ ನೋಡಿ. ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ. ಬನ್ನಿ ಮ್ಯಾಚ್ ಕಡೆ ಹೋಗ್ಬಿಡೋಣ. RCB ಈ ಮ್ಯಾಚ್ ಅಲ್ಲಿ ಟಾಸ್ ನ ಗೆದ್ದು ಬೌಲಿಂಗ್ ನ ತಗೊಳ್ತಾರೆ. ಬ್ಯಾಟಿಂಗ್ ಗೆ ಬಂದಂತ SRH ಟೀಮ್ ನ ಓಪನರ್ ಗಳಾದ ಟ್ರಾವಿಸ್ ಹೆಡ್ ಮತ್ತೆ ಅಭಿಷೇಕ್ ಶರ್ಮಾ ಇವ್ರುಗಳು ಹೋದ ವರ್ಷ ಏನ್ ಹೈಯೆಸ್ಟ್ ಸ್ಕೋರ್ ನ ಮಾಡ್ತಾ ಇದ್ರು, ಇಬ್ರು ಒಂದು 50+ ನ ಪಾರ್ಟ್ನರ್ಶಿಪ್ ನ ಮಾಡ್ತಾ ಇದ್ರು. ಈ ಮ್ಯಾಚ್ ಅಲ್ಲಿ ಆತರ ಏನು ಒಂದು ಸ್ಕೋರ್ ನ ಮಾಡಕ್ಕಾಗಿಲ್ಲ, ಏನೋ ಒಂದು 50+ ಸ್ಕೋರ್ ಏನು ಕೂಡ ಮಾಡಕ್ಕಾಗಿಲ್ಲ ಇವತ್ತು. ಬೇಗನೆ ಔಟ್ ಆಗ್ತಾರೆ ಇಬ್ರು ಕೂಡ. ನಮ್ಮ RCB ಬೌಲರ್ ಜೇಕಬ್ ಡಫಿ, ಇವರಂತೂ ತುಂಬಾನೇ ಚೆನ್ನಾಗಿ ಬೌಲಿಂಗ್ ನ ಮಾಡಿದ್ರು. ಇವತ್ತು ಪವರ್ ಪ್ಲೇ ದಲ್ಲೇ 3 ವಿಕೆಟ್ಸ್ ನ ಪಿಕ್ ಮಾಡ್ತಾರೆ. 17 ರನ್ಸ್ 4 overs 17 ರನ್ಸ್ ಕೊಟ್ಬಿಟ್ಟು 3 ವಿಕೆಟ್ಸ್ ನ ಪಿಕ್ ಮಾಡ್ತಾರೆ ಅವರು. ಸಾಕಾದಾಗ ಬೌಲಿಂಗ್ ನ ಮಾಡಿದ್ರು ಜೇಕಬ್ ಡಫಿ. ಇವರಿಬ್ರು ಔಟ್ ಆದ್ಮೇಲೆ ಬಂದಂತ ಇಶಾನ್ ಕಿಶನ್ ಮತ್ತೆ ಕ್ಲಾಸನ್, ಇವರಿಬ್ರು ಸೇರಿ ತುಂಬಾ ಚೆನ್ನಾಗಿ ಆಡ್ತಾರೆ. 80+ 90+ ಪಾರ್ಟ್ನರ್ಶಿಪ್ ನ ಮಾಡ್ತಾರೆ ಇಬ್ರು ಸೇರಿ. ಇವರಿಬ್ರು ಸೇರಿನೇ ಇವತ್ತು ಏನ್ 200 ಆಯ್ತು SRH ಟೀಮ್ ಇವತ್ತು 200 ಏನ್ ಮಾಡಿದ್ರು. ಇವರಿಬ್ರು ಮೇನ್ ಕಾಂಟ್ರಿಬ್ಯೂಷನ್ ಇದೆ ಇವರಿಬ್ರದ್ದು. ಮತ್ತೆ ಲಾಸ್ಟ್ ಅಲ್ಲಿ ಫಿನಿಶಿಂಗ್ ಟಚ್ ಕೊಟ್ಟಂತ ಅನಿಕೇತ್ ವರ್ಮಾ. ಇವ್ರು 3 ಜನ ಸೇರಿ ಈ 200 ರನ್ಸ್ ನ ಆಗೋದಕ್ಕೆ ಮೇನ್ ಕಾರಣಕರ್ತರು ಇವ್ರು 3. ಈ ಕಡೆ RCB ಬೌಲಿಂಗ್ ನೋಡೋದಾದ್ರೆ ಜೇಕಬ್ ಡಫಿ 3 ವಿಕೆಟ್ಸ್ 4 overs ಅಲ್ಲಿ 3 ವಿಕೆಟ್ಸ್ ನ ಎತ್ತಿದ್ದಾರೆ. ಮತ್ತೆ ನಮ್ಮ ರೊಮಾರಿಯೋ ಶೆಫರ್ಡ್ ಇವತ್ತು 4 overs ಅಲ್ಲಿ 54 ರನ್ಸ್ ಕನ್ಸಿಡರ್ ಮಾಡಿದ್ರು ಇವರು. ಅದನ್ನೇ ನಮ್ಗೆ ಬೇಜಾರಾಗಿರೋದು. ಬಟ್ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಈ ತರ ಆಗದೆ ಇರಲಿ. ಈ ಮ್ಯಾಚ್ ಅಲ್ಲಿ ಪರವಾಗಿಲ್ಲ, ಫಸ್ಟ್ ಮ್ಯಾಚ್. ನೆಕ್ಸ್ಟ್ ಮ್ಯಾಚ್ ಇಂದ ಈ ತರ ಆಗದೆ ಇರಲಿ ಅಂತ ನಾವು ಕೇಳ್ಕೊಳ್ಳೋದು. SRH ಟೀಮ್ ಟೋಟಲ್ ಬಂದ್ಬಿಟ್ಟು 201 ರನ್ಸ್ ನ ಮಾಡ್ತಾರೆ 20 overs ಗೆ. ಇದನ್ನ ನಮ್ಮ RCB ಚೇಸ್ ಮಾಡಕ್ ಬರ್ತಾರೆ. ಚೇಸ್ ಮಾಡಕ್ ಬಂದಂತ ಫಿಲ್ ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ. ಫಿಲ್ ಸಾಲ್ಟ್ ಪವರ್ ಪ್ಲೇ ನ ಸೆಕೆಂಡ್ ಓವರ್ ಅಲ್ಲಿ ಔಟ್ ಆಗ್ತಾರೆ. ಫಿಲ್ ಸಾಲ್ಟ್ ಏನ್ ಗುರು, ಫಿಲ್ ಸಾಲ್ಟ್ ಫೀಲ್ಡಿಂಗ್ ಇವತ್ತು ಯಪ್ಪ ಸೈಕ್ ಫೀಲ್ಡಿಂಗ್ ನ ಮಾಡಿದ್ರು. ನಮ್ಮ AB ನೇ ನೆನಪಾಗ್ಬಿಟ್ರು ಇವತ್ತು. ಆತರ ಒಂದು ಕ್ಯಾಚ್ ನ ತಗೊಂಡ್ರು ಫಿಲ್ ಸಾಲ್ಟ್ ಒನ್ ಹ್ಯಾಂಡ್ ಅಲ್ಲಿ. ಹಿಂದೆ ನಮ್ಮ AB ಬಂದ್ಬಿಟ್ಟು ಒನ್ ಹ್ಯಾಂಡ್ ಅಲ್ಲಿ ಸೂಪರ್ ಮ್ಯಾನ್ ತರ ಜಂಪ್ ಮಾಡ್ಬಿಟ್ಟು ಒಂದು ಕ್ಯಾಚ್ ನ ತಗೊಂಡಿರ್ತಾರೆ. ಇವತ್ತು ಅದೇ ತರನೇ, ಬಟ್ ಅವ್ರು ಜಂಪ್ ಮಾಡಿದ್ರು, ಇವರು ಡೈವ್ ಮಾಡಿ ಹಿಡಿತಾರೆ. ಸಕ್ಕತ್ತಾಗಿ ಹಿಡಿದ್ರು ಆ ಕ್ಯಾಚ್ ಮಾತ್ರ. ಬೆಂಕಿ ಕ್ಯಾಚ್ ಅಂತಾನೆ ಹೇಳ್ಬೋದು. ಒನ್ ಆಫ್ ದ ಬೆಸ್ಟ್ ಕ್ಯಾಚ್ ಆಗ್ಬೋದು ಈ IPL ಅಲ್ಲಿ. ಅದು ಗೊತ್ತಿಲ್ಲ ಏನಾಗುತ್ತೆ, ಇನ್ನು ಟೂರ್ನಮೆಂಟ್ ಇನ್ನು ತುಂಬಾ ಇದೆ. ಇವಾಗ ಆಗಿರೋದು ಜಸ್ಟ್ ಒನ್ ಮ್ಯಾಚ್. ಒನ್ ಆಫ್ ದ ಬೆಸ್ಟ್ ಕ್ಯಾಚ್ ಈ ಮ್ಯಾಚ್ ಅಲ್ಲಿ ನೋಡಿರೋದು. ಅವರೇನೆ 3 ಕ್ಯಾಚ್ ನ ತಗೊಳ್ತಾರೆ ನಮ್ಮ ಫಿಲ್ ಸಾಲ್ಟ್. ಒಂದು ಬೌಂಡ್ರಿ ಲೈನ್ ಅಲ್ಲಿ ಹಿಡಿತಾರೆ, ಅದು ಕೂಡ ಸಾಕಾಗಿತ್ತು. ಆ ಬಾಡಿ ಏನೋ ಬೌಂಡ್ರಿ ಲೈನ್ ಗೆ ಟಚ್ ಆಗುವಾಗ ಆ ಬಾಡಿನ ಹಿಂಗ್ ಒಳಗಡೆ ಹಾಕೊಳ್ತಾರೆ. ಅದು ಕೂಡ ಒಂದು ಸೂಪರ್ ಆಗಿತ್ತು ಕ್ಯಾಚ್. ಇನ್ನೇನು ಬೌಂಡ್ರಿ ಟಚ್ ಆಗ್ಬೇಕು ಎಂಟ್ರಿ ಕ್ಲಾಸ್ ಅಂದು. ಆ ತರ ಒಂದು ಸೂಪರ್ ಆಗಿ ಕ್ಯಾಚ್ ನ ತಗೊಳ್ತಾರೆ ನಮ್ಮ ಫಿಲ್ ಸಾಲ್ಟ್. ಅದಾದ್ಮೇಲೆನೆ ಇದೊಂದು ಒನ್ ಹ್ಯಾಂಡ್ ಕ್ಯಾಚ್ ನ ತಗೊಳ್ತಾರೆ. ಇದು ಕೂಡ ಸಾಕಾಗಿತ್ತು. ಈ ಕಡೆ ಫಿಲ್ ಸಾಲ್ಟ್ 3 ಕ್ಯಾಚ್ ನ ತಗೊಂಡ್ರೆ, ನಮ್ಮ DDP ಕೂಡ 3 ಕ್ಯಾಚ್ ನ ತಗೊಂಡಿದ್ದಾರೆ. ಇಬ್ರು ಸೇರಿ ಹ್ಯಾಟ್ರಿಕ್ ಆಫ್ ಕ್ಯಾಚ್ ನ ತಗೊಂಡಿದ್ದಾರೆ. ಸಖತ್ತಾಗಿ ಫೀಲ್ಡಿಂಗ್ ಇತ್ತು ಇವತ್ತು ನಮ್ಮ RCB. ವಿರಾಟ್ ಕೊಹ್ಲಿ 1 ಕ್ಯಾಚ್ ನ ಡ್ರಾಪ್ ಮಾಡಿದ್ರು. ಒಂದ್ ಬಿಟ್ರೆ ಮಿಕ್ಕಿದೆಲ್ಲಾನು ಸಖತ್ತಾಗಿ ಮಾಡಿದ್ರು ನಮ್ಮ RCB ಇವತ್ತು. ಇದನ್ನ 201 ಚೇಸ್ ಮಾಡಕ್ ಬಂದಂತ ನಮ್ಮ RCB ಫಿಲ್ ಸಾಲ್ಟ್ ನ ಬೇಗನೆ ಪವರ್ ಪ್ಲೇ ಸೆಕೆಂಡ್ ಓವರ್ ಅಲ್ಲೇ ಫಿಲ್ ಸಾಲ್ಟ್ ಔಟ್ ಆಗ್ತಾರೆ. ಇವ್ರು ಔಟ್ ಆದ್ಮೇಲೆ ಬಂದಂತ ನಮ್ಮ ಕನ್ನಡಿಗ DDP ದೇವದತ್ ಪಡಿಕ್ಕಲ್, ಇವ್ರು ಏನ್ ಫಸ್ಟ್ ಬಾಲ್ ಅಲ್ಲಿ 6 ಹೊಡ್ಬಿಟ್ಟು ಸಕ್ಕತ್ತಾಗಿ ಹೊಡೆದ್ರು. ಅದು ಮಾತ್ರ ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿದ್ರು ಅಂತ ಹೇಳ್ಬೋದು. ಬೆಂಕಿ ಬ್ಯಾಟಿಂಗ್ ಅಂತ ಹೇಳ್ಬೋದು. ಈ ಕಡೆ ಏನ್ ಇಶಾನ್ ಕಿಶನ್ 80 ರನ್ಸ್ ನ ಹೊಡೆದ್ರು. ಅದನ್ನ ಮ್ಯಾಚ್ ಮಾಡೋ ತರನೇ ಅದಕ್ಕಿಂತ 1 ಪಟ್ ಸಾಕಾದಾಗನೇ ಹೊಡೆದ್ರು. ಇಶಾನ್ ಕಿಶನ್ ಬಂದ್ಬಿಟ್ಟು 200 ಸ್ಟ್ರೈಕ್ ರೇಟ್ ಅಲ್ಲಿ ಆಡಿದ್ರು. ನಮ್ಮ DDP ಬಂದ್ಬಿಟ್ಟು 230+ ಸ್ಟ್ರೈಕ್ ರೇಟ್ ಅಲ್ಲಿ ಆಡಿದ್ರು. ಸಕ್ಕತ್ತಾಗಿ ಬ್ಯಾಟಿಂಗ್ ಮಾಡಿದ್ರು ನಮ್ಮ DDP ಮಾತ್ರ. ಅದಕ್ಕೇನೆ ನಾನು ಮುಂಚೆನೆ ಹೇಳಿದ್ದು, DDP ನ ಪ್ರಿಫರ್ ಮಾಡಿದ್ದು ನಾನು ವೆಂಕಟೇಶ್ ಅಯ್ಯರ್ಗಿಂತ ಮೇಲೆ. ನಾನು DDP ನ ಆಡ್ಸಕ್ ಹೇಳಿದ್ದು. ನಮ್ಮ DDP ಯಾವ ತರ ಆಡ್ತಾರ ಅಂತ ನಮ್ಗೆ ಗೊತ್ತು. ಹಾಗಾಗಿ ನಂದು ಮೇನ್ ಪ್ರಿಫರೆನ್ಸ್ ಬಂದ್ಬಿಟ್ಟು DDP ಗೆ ಇತ್ತು. ಹಾಗಾಗಿ ನನ್ನ ಒಂದು ಪ್ಲೇಯಿಂಗ್ 11 ಅಲ್ಲಿ DDP ನ ಮೇನ್ ಪ್ಲೇಯರ್ ಆಗಿ ಇಟ್ಕೊಂಡಿದ್ದೆ. ಇವತ್ತು ಅದೇ ತರನೇ ಪ್ರೂವ್ ಮಾಡಿ ತೋರಿಸಿದ್ದಾರೆ ಯಾಕೆ DDP ಬೆಸ್ಟ್ ಅಂತ. DDP ಔಟ್ ಆದ್ಮೇಲೆ ನಮ್ಮ ಕ್ಯಾಪ್ಟನ್ ರಜತ್ ಪಡಿದಾರ್ ಬರ್ತಾರೆ. ಇವರು ಕೂಡ ಡಮಾಲ್ ಡಿಮಿಲ್ ಅಂತ ಹೊಡೆದ್ಬಿಟ್ಟು 31 12 ಬಾಲ್ಸ್ ಅಲ್ಲಿ ಹೊಡೆದು ಇವರು ಔಟ್ ಆಗ್ತಾರೆ. ಸಖತ್ತಾಗಿ ಹೊಡೆದ್ರು. ಇವರು ಕೂಡ ಫೈರ್ ಬ್ಯಾಟಿಂಗ್ ನ ಮಾಡಿದ್ರು. ಇವ್ರು ಔಟ್ ಆದ್ಮೇಲೆ ಜಿತೇಶ್ ಶರ್ಮಾ ಬಂದು ಅದೇ ತರ ಒಂದು 6 ಹೊಡೆಯಕ್ಕೆ ಹೋಗಿ ಕ್ಯಾಚ್ ನ ಕೊಟ್ಬಿಟ್ಟು ಇವರು ಡಕ್ಔಟ್ ಆಗ್ತಾರೆ. ಫಸ್ಟ್ ಬಾಲ್ ಔಟ್ ಆಗ್ಬಿಡ್ತಾರೆ ಇವರು. ಇವ್ರು ಔಟ್ ಆದ್ಮೇಲೆ ನಮ್ಮ ಟೀಮ್ ಡೇವಿಡ್ ಇವರು ಸ್ವಲ್ಪ ನಿಂತ್ಕೊಂಡು ವಿರಾಟ್ ಕೊಹ್ಲಿ ಸ್ಟೈಲಿಶ್ ಆಗಿ ಮ್ಯಾಚ್ ನ ಮುಗಿಸ್ಕೊಡ್ತಾರೆ. 69 ರನ್ಸ್ ಇನ್ 38 ಬಾಲ್ಸ್ ಅಲ್ಲಿ ಹೊಡೆದಿ ಮ್ಯಾಚ್ ನ ಸ್ಟೈಲಿಶ್ ಆಗಿ ಮುಗಿಸ್ಕೊಡ್ತಾರೆ ನಮ್ಮ ಕೊಹ್ಲಿ. ಫಸ್ಟ್ ಮ್ಯಾಚ್ ನ ಗೆದ್ದಿದೀವಿ ನಾವು ಇವಾಗ SRH ಮೇಲೆ. ನೆಕ್ಸ್ಟ್ ಟಾರ್ಗೆಟ್ ಇರೋದು CSK ಮ್ಯಾಚ್ ಗಿಂತ ಮುಂಚೆ ನಾನು ಏನ್ ಹೇಳ್ತೀನಿ ಅಂದ್ರೆ, ನಮ್ಮ ಹೋಮ್ ಮ್ಯಾಚಸ್ ಏನಿದೆಯೋ ಎಲ್ಲಾ ಮ್ಯಾಚ್ ನು ಗೆಲ್ಲೋದಕ್ಕೆ ನೋಡ್ಬೇಕು. ಅವೇ ಮ್ಯಾಚ್ ಒಂದೆರಡು ಸೋತ್ರು ಕೂಡ ನಡೆಯುತ್ತೆ. ಯಾಕಂದ್ರೆ ಈ ವರ್ಷ ಮೇನ್ ಆಗಿ ಫೈನಲ್ ನಮ್ಮಲ್ಲೇ ಇರೋದ್ರಿಂದ ನಮ್ಮ ಹೋಮ್ ರೆಕಾರ್ಡ್ ಅಷ್ಟೊಂದೇನು ಚೆನ್ನಾಗಿಲ್ಲ. ನಾವು ಅವೇ ಮ್ಯಾಚಸ್ ಗೆದ್ದಿರೋದಕ್ಕಿಂತ ಹೋಮ್ ಮ್ಯಾಚಸ್ ಸೋತಿರೋದೇ ಜಾಸ್ತಿ. ಹಾಗಾಗಿ ಹೋಮ್ ಮ್ಯಾಚಸ್ ನ ಗೆಲ್ಲೋದ್ ಕಡೆ ಸ್ವಲ್ಪ ಈ ವರ್ಷ ಅವೇ ಮ್ಯಾಚ್ ಅಲ್ಲಿ 1-2 ಮ್ಯಾಚ್ ಸೋತ್ರು ಕೂಡ ನಡೆಯುತ್ತೆ. ಬಟ್
ಹೋಮ್ ಮ್ಯಾಚಸ್ ಏನಿದೆ ಸೊ ಎಲ್ಲ ಮ್ಯಾಚ್ನು ಗೆಲ್ಲಕ್ಕೆ ನೋಡಬೇಕು. ಯಾಕಂದ್ರೆ ನಮ್ಮದು ಹೋಮ್ ರೆಕಾರ್ಡ್ ತುಂಬಾನೇ ವರ್ಸ್ಟ್ ಆಗಿದೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಈ ವರ್ಷ ಮೇನ್ ನಮ್ಮ ಹೋಮ್ ಮ್ಯಾಚಸ್ ಮೇಲೆ ಟಾರ್ಗೆಟ್ ಮಾಡಬೇಕು ಜಾಸ್ತಿ. ಸೊ ಇವತ್ತಿನ ಮ್ಯಾಚ್ ತುಂಬಾನೇ ಚೆನ್ನಾಗಿತ್ತು. ಸೊ ಲಾಸ್ಟಲ್ಲಿ ಒನ್ ಸೈಡೆಡ್ ಮ್ಯಾಚ್ ಆಗ್ತಾ ಇತ್ತು. ಬಟ್ ಪರವಾಗಿಲ್ಲ, ನಮ್ಮ RCB ಇವರು ಬಿಲ್ಡಪ್ ಮೇಲೆ ಬಿಲ್ಡಪ್ ಕೊಡ್ತಿದ್ದಾರೆ. SRH ಟೀಮು ನಾವು 300 ಹೊಡಿತೀವಿ, ಅಷ್ಟು ಹೊಡಿತೀವಿ, ಇಷ್ಟು ಹೊಡಿತೀವಿ ಅಂತ ಫಸ್ಟು ಹೇಳೋದಕ್ಕಿಂತ ಮುಂಚೆ ಮಾಡಿ ತೋರಿಸಿದ್ರೆ ಒಳ್ಳೇದು. ಸುಮ್ಮನೆ ಅದನ್ನ ಮಾಡೋದಕ್ಕಿಂತ ಮುಂಚೆ ಹೇಳಿ ಹೋದ್ರೆ ಅದು ಆಗಲ್ವಂತೆ. ಸೊ ಫಸ್ಟ್ ಹೊಡೀರಿ, ಆಮೇಲೆ ಹೊಡೆದಿದ್ದೀವಿ ಅಂತ ಹೇಳಿ. ಅದಕ್ಕಿಂತ ಮುಂಚೆ ಹೊಡಿತೀವಿ ಅಂತ ಸುಮ್ಮನೆ ಬಿಲ್ಡಪ್ ಕೊಟ್ಟು ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ನೀವು ಕೂಡ ಫಸ್ಟು 300 ರನ್ಸ್ನ ಹೊಡೀರಿ, ಆಮೇಲೆ ಏನಾದರೂ ಹೇಳಿ ಅವಾಗ ಒಪ್ಕೊಳ್ಳೋಣ. ಸುಮ್ಮನೆ ಇವಾಗ 300 ಹೊಡಿತೀವಿ, ಅಷ್ಟು ಹೊಡಿತೀವಿ, ಇಷ್ಟು ಹೊಡಿತೀವಿ, ಇವ್ರ ಮೇಲೆ ಆಡೋದಕ್ಕೆ ಇಷ್ಟ, ಅವ್ರ ಮೇಲೆ ಆಡೋದಕ್ಕಿಂತ ಇಷ್ಟ ಅನ್ನೋದನ್ನ ಬಿಟ್ಟು ಫಸ್ಟು ಗೆಲ್ಲೋದಕ್ಕೆ ನೋಡಿ.